ಅವ್ರು ನಾನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಜೊತೆಗೆ ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತಲೂ ಹೇಳಿದ್ದಾರೆ. ಆದರೆ ಅತ್ತೆ, ಅದು ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ನೋಡೇ ಬಿಡೋಣ ಅಂತ ಬೀಳಿ ಹಾಗಿದ್ರೆ ಅಂತಂದೆ. ಅದಕ್ಕೆ ಅವರು ಕಾಲಿಗೆ ಬೀಳಕ್ಕೆ ಬಂದ್ಬಿಟ್ರು ಅತ್ತೆ. ಅದು ನೋಡಿ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ನಿಮ್ಮ ಜೊತೆ ಬರ್ತೀನಿ ಅಂತ ನಾನು ಒಪ್ಕೊಂಡು ಬಂದಿದ್ದೀನಿ ಅತ್ತೆ. ಹಾಗಾದರೆ ನೀನು ಕೇಳಿದ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ. ಅವ್ನು ಹೇಳಿದ ಮಾತಲ್ಲಿ ನಿಮಗೆ ನಂಬಿಕೆ ಬಂದಿದೆ ಅಂತ ಆಯಿತು, ಹೌದಾ? ಮಾವ, ಅಕ್ಕನ ಮುಖದಲ್ಲಿರೋ ಸಂತೋಷ ನೋಡಿದ್ರೆ ಗೊತ್ತಾಗ್ತಿದೆ ಅವರು ಸಂತೋಷ್ ಬಾವನ್ನ ಕ್ಷಮಿಸಿದ್ದಾರೆ ಅಂತ. ಅಕ್ಕ, ನೀವು ಚಿರು ಬಾವ ಎಲ್ಲರೂ ಖುಷಿಯಾಗಿ ಬಾಳಿ. ಹೌದಮ್ಮ, ಅವನು ನಿನ್ನ ಖುಷಿಯಾಗಿ ಕರ್ಕೊಂಡು ಹೋಗ್ತಿದ್ದಾನೆ ಅಂದಮೇಲೆ ನಿನ್ನ ಚೆನ್ನಾಗೇ ನೋಡ್ಕೊಳ್ತಾನೆ. ಸಮಾಧಾನವಾಗಿ ಮಾತಾಡಿದ್ದಾನೆ ಅಂದಮೇಲೆ ಒಳಗೆ ಕರ್ಕೊಂಬರ್ಬೋದಾಗಿತ್ತಲ್ಲ. ಅದು ನಾನು ಕರೆದ್ರೆ ಬರ್ತಾರೋ ಇಲ್ವೋ ಅಂತ ನಾನು ಕರೆಯೋಕ್ಕೆ ಹೋಗಲಿಲ್ಲ ಅತ್ತೆ. ಅತ್ತೆ, ನಾನು ಹೋಗಿ ಬ್ಯಾಗ್ ರೆಡಿ ಮಾಡ್ಕೋತೀನಿ. ರೀ, ನಾನು ಹೋಗಿ ಅವ್ನಿಗೇನಾದ್ರು ತಿನ್ನೋಕೆ ತೊಗೊಂಬರ್ತೀನಿ. ನಾನು ಬರ್ತೀನಿ. ನೀನ್ ಯಾಕೋ ಬಂದೆ? ವೀಣಾ ಇಲ್ಲೋ? ಬರಲ್ಲ ಅಂದ್ಲ? ಮನ್ಸು ಮೊದ್ಲಾಯ್ಸಿಲ್ಲ? ನಾನ್ ಬರಲ್ಲ, ಅವಳನ್ನ ಕಳ್ಸು. ಬರಲ್ಲ, ಬೇಡಪ್ಪ. ಕೂತ್ಕೋ, ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಪ್ಪ. ಕೂತ್ಕೋಪ್ಪ. ಮನೇಲಿ ಮಾಡಿರೋ ಚಕ್ಲಿ ನಿನ್ಗಿಷ್ಟ ತಾನೆ? ತಗೋ. ಅದೆಲ್ಲ ಏನು ಬೇಡಮ್ಮ. ತಿನ್ನೋ, ಪರವಾಗಿಲ್ಲ. ಯಾಕೆ ನಮ್ಮ ಮುಂದೆ ತಿನ್ನೋದಿಕ್ಕೆ ಸಂಕೋಚನ? ಹಾಗೆಲ್ಲ ಏನಿಲ್ಲ. ಮತ್ತೆ ತಗೋ. ನೀರಿಟ್ಟಿದ್ದೀನಿ ಬೇಕಾಗಿತ್ತು.